ಇದು ನಿನ್ನೆ 25ನೇ ತಾರೀಕು ಯಶಸ್ವಿನಿ ಚೌಟ್ರಿ ಹತ್ರ CNG ಬಂಕಲ್ಲಿ ಆಗಿರೋ ಘಟನೆ. ನಾವೆಲ್ಲರೂ ಕ್ಯೂವಲ್ಲಿ ನಿಂತಿರ್ತೀವಿ. ಈ ಹುಡುಗ ನಂಬರ್ ಪ್ಲೇಟ್ ಇರಲ್ಲ, ಯೂನಿಫಾರ್ಮ್ ಇರಲ್ಲ. ವಿವಿಪುರಮ್ 2480 ಅನ್ನೋ ಗಾಡಿ ಮಧ್ಯೆ ಬರ್ತಾನೆ, ಅಡ್ಡ ನಿಲ್ಲಿಸ್ಬಿಟ್ಟು ಪ್ರೆಜರ್ ನೋಡ್ತಾನೆ, 220 ಇರುತ್ತೆ. CNG ತುಂಬು ಅಂತ ಹೇಳ್ತಾನೆ. ಅದಕ್ಕೆ CNG ಬಂಕ್ ಹುಡುಗ, ಇಲ್ಲ ಅಣ್ಣ ಇಲ್ಲಿ ಕ್ಯೂವಲ್ಲಿ ನಿಂತವ್ರೆ, ನೀವು ಕ್ಯೂವಲ್ಲಿ ಬನ್ನಿ ಅಂತಾರೆ. ಆಗ ಇಲ್ಲ, ನಂಗೆ ಸ್ವಲ್ಪ ಅರ್ಜೆಂಟ್ ಐತೆ, ಬಾಡಿಗೆ ತೊಗೊಂಡ್ಬಿಟ್ಟಿದ್ದೀನಿ, ಹಾಕು ಅಂದಿದ್ದಕ್ಕೆ ಆಟೋದವರು, ನೋಡಪ್ಪ ಸಾಲಲ್ಲಿ ನಿಂತಿದ್ದೀವಿ, ನೀನು ಸಾಲಲ್ಲಿ ಬಂದು ಹಾಕಿಸ್ಕೊ ಅಂದಾಗ ಆಟೋದವ್ರಿಗೆ ಕೆಟ್ಟ ಮಾತಾಡ್ತಾನೆ. ನೀವೆಲ್ಲ ನೆನ್ನೆ ಮೊನ್ನೆ ಬಂದಿರೋರು, ನಾನು ಡೈಲಿ ಬರ್ತೀನಿ ಈ ಬಂಕಿಗೆ ಅಂತ ಹೇಳ್ತಾನೆ. ನೋಡಪ್ಪ ನೀನು ಯಾವಾಗಲಾರು ಬಾ, ಸಾಲಲ್ಲಿ ಬಾ, ಈಗ ನಾವೆಲ್ಲ ನಿಂತಿಲ್ವಾ. ನಾನು ಒಂದು ಸಲ ನೋಡಿದೆ, 2 ಸಲ ನೋಡಿದೆ, ಸರಿ ಜಗಳ ಬೇಡ. ನಾನು ಆ ಹುಡುಗನಿಗೆ ಹೇಳಿದೆ, ನೋಡಪ್ಪ ಸಾಲಲ್ಲಿ ನಿಂತಿರೋರಿಗೆ ಫಸ್ಟು CNG ಹಾಕು. ಈ ಮಧ್ಯದಲ್ಲಿ ಬಂದು ಅವನಿಗೆ ಎಮರ್ಜೆನ್ಸಿ ಇಲ್ಲ, ಏನಿಲ್ಲ, ಸಾವಿಲ್ಲ, ನೋವಿಲ್ಲ, ಯಾವುದೋ ಆನ್ಲೈನ್ ಬಾಡಿಗೆ ತೊಗೊಂಬಂದು ಹುಡುಗಿ ಕೂರಿಸ್ಕೊಂಡ್ಬಂದ್ಬಿಟ್ಟು ಅರ್ಜೆಂಟ್ ಅವನಿಗೆ CNG ತುಂಬು ಅಂದರೆ ಯಾರು ಬಿಟ್ಬಿಡ್ತಾರೆ? ಆಟೋಗಳು ನಾವು 20 ನಿಮಿಷ ಕ್ಯೂವಲ್ಲಿ ನಿಂತಿದ್ದೀವಿ, ಮೊದಲು ನಾವು ಹಾಕಿಸ್ಕೊಂತೀವಪ್ಪ, ನೀನು ಬೇಕಾದರೆ ಸಾಲಲ್ಲಿ ಬಾ ಅಂತ ಹೇಳಿದ್ದಕ್ಕೆ ಸ್ವಲ್ಪ ರಾಂಗ್ ಮಾಡ್ತಾನೆ ಯಾರೋ ಈ ಯೂನಿಫಾರ್ಮ್ ಇಲ್ದಿರೋ ಹುಡುಗ. ನಾನು ತುಂಬ ಮರ್ಯಾದೆ ಕೊಟ್ಟೆ ಮಾತಾಡಿದೆ, ಅಣ್ಣ ಅಂತಲೇ ಮಾತಾಡ್ತಿದ್ದೆ. ಇವನು ತುಂಬ ರಾಂಗಾಗಿ ಮಾತಾಡ್ತಿದ್ದ. ತಿಗ ಮುಚ್ಕೊಂಡು ನಿಂತ್ಕೋ, ಹಾಕಿಸ್ಕೊತಿದ್ಯಲ್ವ, ತಿಗ ಮುಚ್ಕೊಂಡು ಹಾಕಿಸ್ಕೊಂಡು ಹೋಗು ಅಂತಾನೆ. ಏನಿವಾಗ ಅಂತ ಎದೆ ತೋರಿಸ್ಕೊಂಡು ಗುದ್ದಾಡಕ್ಕೆ ಬರ್ತಾನೆ. ಆ ಟೈಮಲ್ಲೂ ನಾನು ಬೇಡ, ತಾಳ್ಮೆ ಕಳ್ಕೊಳ್ಳೋದು ಅಂತ ನಾನು ಸುಮ್ಮನೆ ಆಗ್ತೀನಿ. ಅವನು ಯಾವಾಗ ನನಗೆ ಹೊಡೆಯೋಕ್ಕೆ ಮುಂದೆ ಬರ್ತಾನೆ, ನನ್ನ ತಾಳ್ಮೆ ಕಳ್ಕೊಂಡ್ಬಿಡ್ತೀನಿ. ನಾನು ಹೊಡಿತೀನಿ ಅವನಿಗೆ. ಈಗ ನಮ್ಮ ಚಾಲಕರ ತಾಳ್ಮೆ ಎಷ್ಟು ಅಂತ ಇವರು ಪರೀಕ್ಷೆ ಮಾಡೋದು? ತಪ್ಪಿದರೆ ನೀವು ಹೇಳಿ, ನಂದೇನಾದ್ರು ತಪ್ಪಿದರೆ, ಹೌದಪ್ಪ ನಿನ್ನ ತಪ್ಪಿದೆ. ಇವ್ರು ನಮ್ಗಳ ಹತ್ರನೇ ಎಷ್ಟು ರೌಡಿಸಮ್ ಮಾಡೋ ಇವರು ನೋಡಿ, ಕಲ್ಲೆತ್ಕೊಬರ್ತಾನೆ ತಲೆ ಮೇಲೆ ಹಾಕೋಕ್ಕೆ. ನಮ್ಮ ಹತ್ರನೇ ಎಷ್ಟು ರೌಡಿಸಮ್ ಮಾಡೋ ಇವರು, ಇನ್ನು ಪ್ಯಾಸೆಂಜರ್ಗಳ ಕಥೆ ಏನು? ಯೂನಿಫಾರ್ಮ್ ಇಲ್ಲ, ಹಿಂದೆ ನಂಬರ್ ಪ್ಲೇಟ್ ಇಲ್ಲ. ಇವರು ಏನೇ ಇರಲಿ, ಅದು ಅವ್ರ ಮನೆಗೆ. ಪಬ್ಲಿಕ್ಗಳ ಮಧ್ಯೆ ಯಾವ ಥರ ನಡ್ಕೋಬೇಕು ಅನ್ನೋದು ಅಷ್ಟು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂದಮೇಲೆ ಇಂಥವರೆಲ್ಲ ಆಟೋ ಫೀಲ್ಡಿಗೆ ಬಂದು ನಮ್ಮ ಹೆಸರುಗಳನ್ನ ಹಾಳು ಮಾಡ್ತಿದ್ದಾರೆ. ಇಂಥವ್ರಿಂದಲೇ ನಮ್ಮ ಫೀಲ್ಡ್ಗೆ ತುಂಬ ಕೆಟ್ಟ ಹೆಸರು ಬರ್ತಾ ಇರೋದು. ಮಾಡೋ ತಪ್ಪೆಲ್ಲ ಇವನೇ ಮಾಡಿಬಿಟ್ಟು ಮತ್ತೆ ಹೇಳ್ತಾನೆ, ನೀನು ರೋಡಲ್ಲಿ ಸಿಗು, ಅಲ್ಲಿ ಸಿಗು, ನನಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ನೀವು ಆಟೋ ಚಾಲಕರು ಹೇಳಿ, ಇವರು ಜೀವನ ಮಾಡೋಕ್ಕೆ ಬರ್ತಾರಾ, ಇಲ್ಲ ರೌಡಿಸಮ್ ಮಾಡೋಕ್ಕೆ ಬರ್ತಾರಾ? ಇವ್ರು ರೌಡಿಸಮ್ ಮಾಡಬೇಕು ಅಂದರೆ ಅಲ್ಲೇ ಇದ್ಬಿಡ್ಲಿ, ಆಟೋಗೆಲ್ಲ ಯಾಕೆ ಬರ್ಬೇಕು ಇವರು? ಆಟೋ ಚಾಲಕರಿಗೆ ಬೆಲೆ ಎಲ್ಲಿರ್ತದೆ ನೋಡಿ. ಅವ್ನು ಹುಟ್ಟು ನೋಡಿ, ಒಂದು ಯೂನಿಫಾರ್ಮ್ ಇಲ್ಲ, ಆಟೋದಲ್ಲಿ ನಂಬರ್ ಪ್ಲೇಟ್ ಇಲ್ಲ, ಹೈಟು ಪರ್ಸ್ನಾಲಿಟಿ ಇದ್ಬಿಟ್ರೆ ಇವರು ಯಾರ ಮೇಲೆ ಬೇಕಾದ್ರೆ ಜಗಳಕ್ಕೆ ಬರ್ಬೋದು. ಇವ್ರನ್ನ ಯಾರು ಕೇಳೋರಿಲ್ಲ ಅನ್ನೋದು ಇವ್ರಿಗೆ ಇದಾಗ್ಬಿಟ್ಟಿದೆ.